ಪುರುಷನು ಮಕ್ಕಳನ್ನು ಮಾಡಬಲ್ಲನೋ ಇಲ್ಲವೋ ಎಂದು ಪರೀಕ್ಷಿಸಲು ಕೋತಿಗಳು ಅವನಿಗೆ ಒಬ್ಬ ಮಹಿಳೆಯನ್ನು ತಂದವು. ಆದರೆ ವಿಚಿತ್ರವೆಂದರೆ ಆ ಮನುಷ್ಯನಿಗೆ ಅವಳ ಬಗ್ಗೆ ಆಸಕ್ತಿ ಇರಲಿಲ್ಲ. ಅವನ ಕಣ್ಣುಗಳು ಪಂಜರದ ಹೊರಗೆ ನಿಂತಿದ್ದ ಕೋತಿ ವಿಜ್ಞಾನಿ ಹೆಲೆನಾ ಮೇಲೆ ನೆಟ್ಟಿದ್ದು. ಹೆಲೆನಾ ಸ್ವತಃ ಮಾನವರ ಸಂತಾನೋತ್ಪತ್ತಿ ನಡವಳಿಕೆಯ ಬಗ್ಗೆ ಕುತೂಹಲದಿಂದಿದ್ದಳು. ಇದ್ದಕ್ಕಿದ್ದಂತೆ ಜಾಕ್ ಅವಳ ಕಡೆಗೆ ಕೈ ಚಾಚಲು ಪ್ರಯತ್ನಿಸಿದನು. ಆದರೆ ಹತ್ತಿರದಲ್ಲಿ ನಿಂತಿದ್ದ ಕಾವಲುಗಾರರು ತಕ್ಷಣ ಅವನನ್ನು ತಡೆದರು. ಆದರೂ ಹೆಲೆನಾ ಅವನನ್ನು ಶಿಕ್ಷಿಸಲಿಲ್ಲ. ಬದಲಿಗೆ ಅವಳು ಜಾಕ್ಗೆ ಆ ಮಹಿಳೆಯೊಂದಿಗೆ ನಡೆಯಲು ಹೋಗಲು ಅವಕಾಶ ಮಾಡಿಕೊಟ್ಟಳು. ಆದರೆ ಜಾಕ್ಗೆ ಆ ಮಹಿಳೆಯ ಬಗ್ಗೆ ಆಸಕ್ತಿ ಇರಲಿಲ್ಲ. ಹೆಲೆನಾ ಅಲ್ಲಿಗೆ ಬಂದ ತಕ್ಷಣ ಅವನು ನೆಲದ ಮೇಲೆ ಕುಳಿತು ರೇಖಾಚಿತ್ರಗಳನ್ನು ಬರೆಯಲು ಪ್ರಾರಂಭಿಸಿದನು. ಬಹುಶಃ ಯಾವುದೋ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಲು. ದುರದೃಷ್ಟವಶಾತ್ ಹೆಲೆನಾ ಗಮನ ಹರಿಸಲಿಲ್ಲ. ಆ ಕ್ಷಣದಲ್ಲಿಯೇ ವಿಜ್ಞಾನ ಸಚಿವರು ಅಲ್ಲಿಗೆ ತಲುಪಿದರು ಮತ್ತು ಅವರಿಬ್ಬರೂ ಮಾತನಾಡಲು ಪ್ರಾರಂಭಿಸಿದರು. ನಂತರ ಇನ್ನೊಬ್ಬ ಮನುಷ್ಯ ಬಂದು ಜಾಕ್ನ ಎಲ್ಲಾ ರೇಖಾಚಿತ್ರಗಳನ್ನು ಅಳಿಸಿ ಹಾಕಿದನು. ಕೋಪದಲ್ಲಿ ಜಾಕ್ ಅವನ ಮೇಲೆ ದಾಳಿ ಮಾಡಿದನು ಮತ್ತು ಮತ್ತೊಮ್ಮೆ ಅವನು ಹೆಲೆನಾ ಜೊತೆ ಮಾತನಾಡುವ ಅವಕಾಶವನ್ನು ಕಳೆದುಕೊಂಡನು. ಅವನ ನಿರ್ಗಮನ ಪಾಸ್ ರದ್ದುಗೊಂಡಿತು. ಅವನನ್ನು ಮತ್ತೆ ಪಂಜರಕ್ಕೆ ಎಸೆದ ತಕ್ಷಣ ವಿಜ್ಞಾನ ಸಚಿವರು ರೇಖಾಚಿತ್ರಗಳನ್ನು ನೋಡಿದರು. ಆದರೆ ಪ್ರತಿಕ್ರಿಯಿಸುವ ಬದಲು ಅವನು ಕೋಲಿನಿಂದ ಎಲ್ಲವನ್ನೂ ಅಳಿಸಿ ಹಾಕಿದನು. ಪಂಜರದೊಳಗೆ ಜಾಕ್ ಅಸಹಾಯಕನಾಗಿದ್ದನು. ಆಗ ಹೆಲೆನಾ ಹಿಂತಿರುಗಿದಳು. ಜಾಕ್ ತಕ್ಷಣ ಅವನನ್ನು ಹಿಡಿದು ಅವನ ಕೈಯಿಂದ ಕಾಗದ ಮತ್ತು ಪೆನ್ನು ಕಸಿದುಕೊಂಡನು. ಕಾವಲುಗಾರ ಅವನನ್ನು ಹೊಡೆದನು. ಆದರೆ ಅವರು ಬೇರೇನೂ ಮಾಡುವ ಮೊದಲು ಜಾಕ್ ಅವನ ಹೆಸರನ್ನು ಬರೆದನು. ಹೆಲೆನಾ ಆಘಾತಕ್ಕೊಳಗಾದಳು. ಅವರ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದವರೆಂದು ಪರಿಗಣಿಸಲ್ಪಟ್ಟ ಮನುಷ್ಯನು ಬರೆಯಬಲ್ಲನೆಂದು ಅವಳು ನಂಬಲು ಸಾಧ್ಯವಾಗಲಿಲ್ಲ. ಜಾಕ್ ಅನ್ನು ಮತ್ತಷ್ಟು ಅಧ್ಯಯನ ಮಾಡಲು ಅವಳು ಮನೆಗೆ ಕರೆದೊಯ್ದಳು. ಜಾಕ್ ತಾನು ಭೂಮಿಯಿಂದ ಬಂದವನೆಂದು ಮತ್ತು ಬಾಹ್ಯಾಕಾಶ ನೌಕೆ ಅಪಘಾತಕ್ಕೀಡಾದ ನಂತರ ಅವನನ್ನು ಸೆರೆಹಿಡಿಯಲಾಗಿದೆ ಎಂದು ಹಾಳೆಗಳಲ್ಲಿ ಬರೆಯುತ್ತಲೇ ಇದ್ದನು. ಹೆಲೆನಾಳ ಪತಿ ಆಘಾತಕ್ಕೊಳಗಾದರು. ಅವರ ಜಗತ್ತಿನಲ್ಲಿ ಹಾರಾಟ ಸಾಧ್ಯವಿಲ್ಲದ ಕಾರಣ ಜಾಕ್ ಹುಚ್ಚ ಎಂದು ಅವನು ಹೇಳಿದನು. ಆದರೆ ಜಾಕ್ ಅದನ್ನು ಸಾಬೀತುಪಡಿಸಿದನು. ಅವನು ಒಂದು ಕಾಗದದ ತುಂಡನ್ನು ತೆಗೆದುಕೊಂಡು ಅದನ್ನು ವಿಮಾನದ ಆಕಾರದಲ್ಲಿ ಮಡಚಿ ಗಾಳಿಯಲ್ಲಿ ಹಾರಿಸಿದನು. ಆ ಸಣ್ಣ ಕಾಗದದ ವಿಮಾನವು ಅವರ ಪ್ರಪಂಚದ ಸಂಕೇತವಾಯಿತು. ವೈದ್ಯೆ ಹೆಲೆನಾಳ ಗಂಡ ದಿಗ್ಭ್ರಮೆಗೊಂಡರು. ಆಗ ವಿಜ್ಞಾನ ಸಚಿವರು ಬಂದರು. ಕಾಗದದ ವಿಮಾನವನ್ನು ನೋಡಿದ ತಕ್ಷಣ ಅವಳು ನಿಯಂತ್ರಣ ಕಳೆದುಕೊಂಡರು. ಜಾಕ್ ಒಂದು ದೊಡ್ಡ ರಹಸ್ಯವನ್ನು ಅಡಗಿಸಿಟ್ಟಿದ್ದಾನಂತೆ. ಅವನನ್ನು ಹಿಡಿಯಲು ಅವನು ತಕ್ಷಣವೇ ಕಾವಲುಗಾರರಿಗೆ ಆದೇಶಿಸಿ